ತಿರುಪತಿ ತಿಮ್ಮಪ್ಪನ ಮುಂದೆ 30 ನಿಮಿಷ ಕುಳಿತುಕೊಳ್ಳುವ ಅವಕಾಶ. ಯಾವ ರೀತಿ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಮುಂದೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಯಾವುದೇ ಸ್ಟೆಪ್ನ ಮಿಸ್ ಮಾಡಬೇಡಿ, ನೋಡ್ತಾ ಇರಿ. ವೆಬ್ಬಲ್ಲಿ ಕೂಡ ನೀವು ಲಾಗಿನ್ ಆಗಿ ಬೇಕಾದ್ರೆ ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ಆದರೆ ಈಸಿ ವೇ ಬಂದು ಫೋನಲ್ಲಿರೋ ಅಪ್ಲಿಕೇಶನ್ ಹಾಕೊಳ್ಳೋದ್ರಿಂದ ತುಂಬ ಈಸಿ ಆಗಿರುತ್ತೆ. ಪ್ಲೇಸ್ಟೋರಲ್ಲಿ ಕೂಡ ನಿಮಗೆ ಸಿಗುತ್ತೆ, ಮತ್ತು ಆ್ಯಪ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಟಿ ಟಿ ಡಿ ದೇವಸ್ಥಾನಂ ಅಂತ ಹೇಳಿ ಅಪ್ಲಿಕೇಶನು. ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಜಸ್ಟ್ ಈಸಿಯಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಒ ಟಿ ಪಿ ಬರುತ್ತೆ, ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದೇ ರೀತಿ ನೀವು ಲಾಗಿನ್ ಆಗಿರೋದು ಕೂಡ ನೋಡ್ಬೋದು. ನೀವು ಯಾವ ಡೀಟೇಲ್ಸ್ ಕೊಟ್ಟಿದ್ದೀರೋ ಅದೆಲ್ಲನೂ ಇಲ್ಲಿರುತ್ತೆ. ರೈಟ್ ಸೈಡಲ್ಲಿ ಸರ್ವಿಸಸ್ ಅಂತ ಇದೆ ನೋಡಿ, ಅದನ್ನ ನೀವು ಟಚ್ ಮಾಡಿದ್ರೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಸೇವಾ ಇ ಡಿಪ್ ಅಂತ ಇದೆ ನೋಡಿ, ಫಸ್ಟ್ ಒನ್. ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಎವ್ರಿ ಮಂತ್ 1 ಡೇ ಮಾತ್ರ ಇದನ್ನ ರಿಲೀಸ್ ಮಾಡ್ತಾರೆ. ಅಂದರೆ ಸಮ್ಟೈಮ್ 2 ಡೇಸ್ ಇರುತ್ತೆ, 1 ಡೇ ಇರುತ್ತೆ. ಸೊ ಈ ಥರ ಓಪನ್ ಆಗ್ತಿರೋದ್ರಿಂದ 10 o'clock ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾರೆ. ಸೊ ಅದರಿಂದ ಈ ಥರ ಟೈಮಿಂಗ್ಸ್ ಕೇಳ್ತಾ ಇರುತ್ತೆ. ಸೊ ಈ ಟಿಕೆಟ್ನ ಬುಕ್ ಮಾಡ್ಬೇಕಾದ್ರೆ ನಮಗೆ ಆಧಾರ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು. ಒಂದು ಟೈಮ್ಗೆ ಇಬ್ಬರನ್ನ ಬುಕ್ ಮಾಡ್ಬೋದು, ಅಥವಾ ಸಿಂಗಲ್ ಕೂಡ ಬುಕ್ ಮಾಡ್ಬೋದು. ಒಂದು ಫೋನ್ ನಂಬರ್ಗೆ ಇಬ್ಬರನ್ನ ಬುಕ್ ಮಾಡ್ಬೋದು. ಇಲ್ಲಿ ಮೇಲ್ ಐ ಡಿ ಕೂಡ ಕೇಳ್ತಾ ಇರುತ್ತೆ. ಒಂದು ಸರಿ ಯೂಸ್ ಮಾಡಿರೋ ಮೇಲ್ ಐ ಡಿನ ಮತ್ತೆ ಮತ್ತೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಈ ಟಿಕೆಟ್ ನಿಮಗೆ ಆಫ್ಲೈನಲ್ಲಿ ಕೂಡ ಸಿಗುತ್ತೆ. ತಿರುಪತಿಗೆ ಹೋಗಿ CRO ಅಲ್ಲಿ ನಿಮಗೆ ಟಿಕೆಟ್ ಸಿಗ್ತಾ ಇರುತ್ತೆ. ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಅಲ್ಲೇ ಅವತ್ತಿನ ಸಂಜೆ 6 o'clockಗೆ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ನಂಬರ್ ಏನಾದ್ರು ಬಂದಿದ್ರೆ ನಿಮಗೆ ನಾಳೆ ಬೆಳಗ್ಗೆ ನಿಮಗೆ ಈ ದರ್ಶನಗಳನ್ನ ನೀವು ಮಾಡ್ಬೋದಾಗಿರುತ್ತೆ. ನಾನು ಮತ್ತೊಂದು ವಿಡಿಯೋ ಹಾಕಿರ್ತೀನಿ. ಈ ಸೇವೆಗಳಂದರೆ ಏನು, ಯಾವ ರೀತಿ ಸುಪ್ರಭಾತ ನಡೆಯುತ್ತೆ, ತೋಮಾಲ ಯಾವ ರೀತಿ ನಡೆಯುತ್ತೆ, ಎಲ್ಲ ಸೇವೆಗಳನ್ನ ನಾನೊಂದು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಏನೇ ಇರ್ಬೋದು, ಆದರೆ ಈ ಸೇವೆಗಳಿದೆಯಲ್ಲ, ಇದು ಎಷ್ಟೇ ದುಡ್ಡು ಕೊಟ್ಟರು ನಿಮಗೆ ಈ ಟಿಕೆಟ್ಗಳು ನಿಮಗೆ ಸಿಗೋದಿಲ್ಲ. ಓಕೆ, ಇಲ್ಲಿ ನೀವು ನೋಡ್ಬೋದು, ಈಗ ಟೈಮ್ ಅಪ್ ಆಗಿದೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ. ಇದಕ್ಕೆಲ್ಲ ನೀವು ಅಗ್ರೀಡ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಅಂತ ಕೇಳ್ತಾ ಇರುತ್ತೆ. ಕಂಟಿನ್ಯೂ ಕೇಳಿದಕ್ಕೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಮೇಲ್ ಐ ಡಿ ಕೇಳ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಮೇಲ್ ಐ ಡಿನ ಹಾಕ್ಬೇಕಾಗಿ ಬಂದಿರುತ್ತೆ. ಮೇಲ್ ಐ ಡಿ ಹಾಕಾದ್ಮೇಲೆ ನಿಮ್ಮದು ಸಿಟಿ ಯಾವುದು ಅಂತ ಕೇಳ್ತಾ ಇರುತ್ತೆ. ನಿಮ್ಮದು ಮೇಲ್ ಐ ಡಿ ಹಾಕಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಸಿಟಿ ಕೇಳ್ತಾ ಇರುತ್ತೆ. ಸಿಟಿ ಹಾಕಿ, ಮತ್ತು ನಿಮ್ಮದು ಸ್ಟೇಟ್ ಕೇಳ್ತಾ ಇರುತ್ತೆ, ಸ್ಟೇಟ್ ಹಾಕಿ, ಮತ್ತು ಕಂಟ್ರಿ ಕೇಳ್ತಾ ಇರುತ್ತೆ, ಕಂಟ್ರಿ ಹಾಕಿ. ನೆಕ್ಸ್ಟ್ ನಿಮ್ಮದು ಪಿನ್ ಕೋಡ್ ಹಾಕಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನಂಬರ್ ಆಫ್ ದಿ ಪರ್ಸನ್ಸ್ ಅಂತ ಇದೆಯಲ್ಲ, ಅಲ್ಲಿ 2 ಮಾಡಿ. ಆವಾಗ ನಿಮ್ಗೆ ಇನ್ನೊಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಇಬ್ಬರದು ನೇಮು ಮತ್ತು ಏಜು, ಆಧಾರ್ ಕಾರ್ಡ್ ಹಾಕೋ ಆಪ್ಷನ್ ಸಿಗುತ್ತೆ. ಸೊ ಅವಾಗ ಇಬ್ಬರದು ಒಂದೇ ಟೈಮ್ಗೆ ನೀವು ಬುಕ್ ಮಾಡ್ಬೋದಾಗಿರುತ್ತೆ. ಆಧಾರ್ ನಂಬರು ಎಲ್ಲನೂ ಹಾಕಾದ್ಮೇಲೆ ಇಲ್ಲಿ ಫೈನಲಲ್ಲಿ ನಿಮಗೆ ಕಂಟಿನ್ಯೂ ಅಂತ ಕೇಳ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟಿಂದಲೇ ನಿಮ್ಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದೆಲ್ಲನೂ ಸೇವೆಗಳೇ ಆಗಿರುತ್ತೆ. ಸೊ ಇಲ್ಲೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ನೀವು ಆಲ್ ಡೇಟ್ ಅಂತ ಸೆಲೆಕ್ಟ್ ಮಾಡಬೇಕು. ಮೇಲ್ಗಡೆ ನೋಡಿ, ಸೆಲೆಕ್ಟ್ ಆಲ್ ಡೇಟ್ ಸೇವ್ ಅಂತ ಇದೆಯಲ್ಲ, ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಡೇಟ್ಗೂ ಫ್ರೀ ಇದ್ದಾಗೇ ಆಟೋಮೆಟಿಕ್ಕಾಗಿ ಆ ಡೇಟ್ಗೆ ಆಟೋಮೆಟಿಕ್ಕಾಗಿ ನಿಮಗೆ ಸೆಲೆಕ್ಟ್ ಆಗುತ್ತೆ. ಸೊ ಇನ್ನೊಂದ್ಸರಿ ಪ್ರಿವ್ಯೂ ಬರುತ್ತೆ. ಏನಾದರೂ ಚೇಂಜಸ್ ಇದ್ದರೆ ನೀವು ಚೇಂಜಸ್ ಮಾಡ್ಬೋದು. ಅದೇ ರೀತಿ ನೀವು ನೋಡ್ಬೋದು ಎಲ್ಲ ಸೇವೆಗೂ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ರಿವ್ಯೂ ಅಂತ ಕೊಡಿ. ಏನಾದರೂ ಚೇಂಜಸ್ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಮತ್ತು ಯಾವುದು ಖಾಲಿ ಡೇಟ್ ಇದೆಯೋ ಅದಕ್ಕೆಲ್ಲ ಟಿಕ್ ಆಗಿದೆ ನೋಡಿ. ಸೊ ಇಟ್ಸ್ ಮೀನ್ ಈ ಡೇಟಲ್ಲಿ ಯಾವಾಗಾದ್ರೂ ನಿಮ್ಗೆ ಬರಬಹುದು ಅಂತ ಹೇಳಿ. ಸೊ ಅದೇ ರೀತಿ ಲಾಸ್ಟಲ್ಲಿ ಬಂದರೆ ಇಲ್ಲಿ ಕಂಟಿನ್ಯೂ ಸಬ್ಮಿಟ್ ಅಂತ ಇದೆ ನೋಡಿ, ಅದು ಕೊಟ್ಟರೆ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಸೊ ನಿಮ್ಮದು ಟಿಕೆಟ್ ಇವಾಗ ಬುಕ್ ಆಗಿರುತ್ತೆ. ಸೊ ಈ ಟಿಕೆಟ್ ಟ್ರೈ ಮಾಡಿದ್ದು ಮೇಗೆ. ಸೊ ನಾವಿದು ಫೆಬ್ರವರಿಲಿ ಬುಕ್ ಮಾಡ್ತಾ ಇರೋದು. ಫೆಬ್ರವರಿ 20ಗೆ ಅದು ಟಿಕೆಟ್ ಅಲರ್ಟ್ ಆಗಿದೆಯೋ ಇಲ್ವೋ ಅನ್ನೋದು ನಮಗೆ ತೋರಿಸುತ್ತೆ. ಸೊ ನಾವು ವೆಯ್ಟ್ ಫಾರ್ ದಿ
2 days after you can get it the result. ಇದನ್ನು ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೊಂಡಿರಿ, ಯಾಕಂದರೆ ನಿಮ್ಮದು ಟಿಕೆಟ್ ಬಂದಿದೆಯಾ ಇಲ್ವಾ ಅನ್ನೋದು ಬೇಕಾದ್ರೆ ನೀವು ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ವಿತೌಟ್ ಲಾಗಿನ್.